ಹಾಯ್ ನಮಸ್ಕಾರ. ನಾನು ನಿಮ್ಮ ಹಿತಾ ಚಂದ್ರಶೇಖರ್. ನಾನು ನಟಿಸಿರೋ ಮೊದಲನೇ ಚಿತ್ರ ಕಾಲ್ಕೆಜಿ ಪ್ರೀತಿ ಇದೇ ಮಾರ್ಚ್ 3ರಂದು ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಸಿನಿಮಾ ನೋಡಿ. ಎಲ್ಲ ಹೊಸಬ್ರು ಸೇರು ಮಾಡಿರೋ ಈ ಸಿನಿಮಾ. ಸೊ ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ತುಂಬ ತುಂಬ ಮುಖ್ಯ. ನಿಮಗೆ ಕನ್ನಡ ಚಲನಚಿತ್ರದ ಬಗ್ಗೆ ಇನ್ನೂ ಮಾಹಿತಿ ಬೇಕು, ಯಾವಾಗಲೂ ನೀವು ನಿಮ್ಮನ್ನ ಅಪ್ಡೇಟೆಡ್ ಆಗಿಟ್ಕೋಬೇಕು ಅಂದರೆ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. Thank you very much. ಸುದೀಪ್ ಹಾಗೂ ರವಿಚಂದ್ರನ್ ನಡುವೆ ಆತ್ಮೀಯ ಸಂಬಂಧವಿದೆ. ಅದರಲ್ಲೂ ಮಾಣಿಕ್ಯ ಸಿನಿಮಾದಲ್ಲಿ ಇಬ್ಬರು ಒಟ್ಟಿಗೆ ನಟಿಸಿದ ಮೇಲೆ ಇಬ್ಬರ ನಡುವಿನ ಬಾಂಧವ್ಯ ಇನ್ನಷ್ಟು ಗಟ್ಟಿಯಾಯಿತು ಅಂತಲೇ ಹೇಳ್ಬಹುದು. ತೆರೆ ಮೇಲೆ ಅಪ್ಪ ಮಗನಾಗಿ ಕಾಣಿಸಿಕೊಂಡ ಇವರಿಬ್ರು ನಿಜ ಜೀವನದಲ್ಲೂ ಸಹ ಅದೇ ರೀತಿಯ ಒಡನಾಟವನ್ನ ಹೊಂದಿದ್ದಾರೆ. ರವಿಚಂದ್ರನ್ ಅಂದ್ರೆ ಕಿಚ್ಚನಿಗೆ ಅದೇನೋ ಅಕ್ಕರೆ ಅಭಿಮಾನ. ಅದೇ ರೀತಿ ರವಿಚಂದ್ರನ್ಗೂ ಸಹ ಕಿಚ್ಚನ ಮೇಲೆ ಒಂಚೂರು ಹೆಚ್ಚೆ ಮಮತೆ ಮಮಕಾರ. ಅಂದ ಹಾಗೆ ರವಿ ಮಾಮನನ್ನ ಕಿಚ್ಚ ಮೊದಲ ಬಾರಿಗೆ ನೋಡಿದ್ದಾದ್ರೂ ಎಲ್ಲಿ ಗೊತ್ತಾ? ಅದು ಅವರ ಅಕ್ಕನ ಮದುವೆಯಲ್ಲಂತೆ. ಸುದೀಪ್ ಅವರ ಅಕ್ಕನ ಮದುವೆಗೆ ರವಿಚಂದ್ರನ್ ಆಗಮಿಸಿದ್ರಂತೆ. ನೀಟಾಗಿ ಇನ್ಶರ್ಟ್ ಮಾಡಿಕೊಂಡಿದ್ದ ಕ್ರೇಜಿ ಸ್ಟಾರ್ ಕೈಯಲ್ಲೊಂದು ಬೊಕ್ಕೆ ಹಿಡಿದು ಬಂದು ನವದಂಪತಿಗಳಿಗೆ ವಿಶ್ ಮಾಡಿ ಬರಬರನೆ ಹೊರಟು ಬಿಟ್ರಂತೆ. ಹೀಗಂತ ಸ್ವತಃ ಕಿಚ್ಚ ಸುದೀಪ್ ಪ್ರೆಸ್ ಮೀಟ್ ವೇಳೆ ಹೇಳಿಕೊಂಡ್ರು. ಇನ್ನು ಹೆಬ್ಬುಲಿಯಲ್ಲಿ ಕಿಚ್ಚ ಸುದೀಪ್ ಹಾಗೂ ರವಿಚಂದ್ರನ್ ಎರಡನೇ ಬಾರಿಗೆ ಒಂದಾಗಿದ್ದಾರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಿಮ್ಮೆಲ್ಲರ ನೆಚ್ಚಿನ ಯೂಟ್ಯೂಬ್ ಚಾನಲ್ ಕಲರ್ ಟಾಕೀಸ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೆಚ್ಚಿನ ಸಿನಿಮಾ ಸುದ್ದಿ ಗಾಸಿಪ್ಗಳಿಗೆ ನಮ್ಮ ವೆಬ್ಸೈಟ್ www.colortalkies.com ಗೆ ಲಾಗ್ ಆನ್ ಮಾಡಿ.